ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ 10 ಮಾರ್ಕ್ಸ್ಗೆ ಕೇಳುವಂತಹ ಥಿಯರಿ ಮಾರ್ಜಿನಲ್ ಕಾಸ್ಟಿಂಗ್ನ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ನ ನೋಡೋಣ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಕಾಸ್ಟ್ ಅಕೌಂಟ್ 10 ಮಾರ್ಕ್ಸ್ ಸಬ್ಜೆಕ್ಟ್ ಮಾರ್ಜಿನಲ್ ಕಾಸ್ಟಿಂಗ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಫಸ್ಟ್ ವಿ ವಿಲ್ ಡಿಸ್ಕಸ್ ಅಡ್ವಾಂಟೇಜಸ್. ಮೊದಲಿಗೆ ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಅಡ್ವಾಂಟೇಜ್ ಏನಿದೆ, ಸಿಂಪ್ಲಿಸಿಟಿ. Marginal costing is straightforward and easy to understand since it avoids the complexities of apportioning fixed overheads. ಸೊ ಸ್ಥಿರ ವೆಚ್ಚಗಳನ್ನ ಕಂಡುಹಿಡಿಯುವಾಗ ಇರುವಂತಹ ಸಮಸ್ಯೆಗಳನ್ನ ದೂರ ಮಾಡುತ್ತೆ ಮತ್ತೆ ಇದು ಈಸಿಯಾಗಿ ಇರುವಂತಹ ಮೆಥಡ್. ಕಾಸ್ಟ್ ಶೀಟ್ ನಲ್ಲೇ, ಕಾಸ್ಟ್ ಅಕೌಂಟ್ ನಲ್ಲಿನೇ ಅತ್ಯಂತ ಈಸಿಯಾದ ಮೆಥಡ್. Effective decision making. It aids in decision making process such as pricing, product mix, make or buy decisions and discountation of a product by focusing on the contribution margin. ಸೊ ಮಾರ್ಜಿನಲ್ ಕಾಸ್ಟ್ ನಿಂದ ಏನಾಗುತ್ತೆ, ಬೆಲೆ ನಿರ್ಧಾರ ಮಾಡೋದಕ್ಕೋಸ್ಕರ, ವಸ್ತು ಮಿಶ್ರಣ ಮಾಡೋದಕ್ಕೋಸ್ಕರ ಮತ್ತೆ ಖರೀದಿ ಮಾಡುವಾಗ, ಕಚ್ಚಾ ವಸ್ತುವನ್ನ ಖರೀದಿ ಮಾಡುವಾಗ ಡಿಸಿಷನ್ ತಗೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಕಾಸ್ಟ್ ಕಂಟ್ರೋಲ್. ಬೈ emphasizing variable cost, managers can more easily identify areas where cost savings can be made and exercise better control over these costs. ಸೊ ಈ ಮಾರ್ಜಿನಲ್ ಕಾಸ್ಟ್ ಇಂದ ಏನಾಗುತ್ತೆ, ಯಾವುದರಲ್ಲಿ ಹೆಚ್ಚು ವೆಚ್ಚ ಇದೆ ಅಂತ ಕಂಡುಹಿಡಿದು ಅದನ್ನ ಸುಧಾರಿಸಬಹುದು ಮತ್ತು ಅದನ್ನ ತಿದ್ದುಪಡಿ ಮಾಡೋದಕ್ಕೋಸ್ಕರ ಅನುಕೂಲ ಆಗುತ್ತೆ. ಅಂದ್ರೆ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನೆಲ್ಲ ಪ್ಲಾನ್ಸ್ ಮಾಡಬಹುದು ಅದನ್ನ ಮ್ಯಾನೇಜರ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. Profit planning. It assists in profit planning by clearing showing the relationship between cost, volume and profit. Break-even analysis and contribution analysis become more intuitive and useful. ಈ ಪ್ರಾಫಿಟ್ ಪ್ಲಾನಿಂಗ್ ಮಾಡೋದಕ್ಕೋಸ್ಕರ, ಲಾಭದ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೋಸ್ಕರ ವೆಚ್ಚ ಮತ್ತು ಪ್ರಮಾಣ ಇವೆರಡು ಒಂದಕ್ಕೊಂದು ಸಂಬಂಧ ಇರುತ್ತೆ. ಸೊ ಈ ಲಾಭ ನಿರ್ಧಾರ ಮಾಡೋದಕ್ಕೋಸ್ಕರ ಮಾರ್ಜಿನಲ್ ಕಾಸ್ಟ್ ಏನ್ ಮಾಡುತ್ತೆ, ಎಷ್ಟು ಪ್ರಾಡಕ್ಟ್ ನ ಮಾರಿದಾಗ ನಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬರುತ್ತೆ, ಬ್ರೇಕ್ ಇವನ್ ಪಾಯಿಂಟ್ ನ ಕಂಡು ಹಿಡಿದು ಕೊಡುತ್ತೆ. ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಇಟ್ ಪ್ರೊವೈಡ್ಸ್ ಎ ಕ್ಲಿಯರರ್ picture of operational efficiency by separating fixed cost from variable cost, allowing for a more accurate assessment of performance. ಸೊ ಯಾವ ರೀತಿ ಪ್ರಾಡಕ್ಟ್ ನ ಖರ್ಚು ನಡೀತಾ ಇದೆ, ಈ ಪರ್ಫಾರ್ಮೆನ್ಸ್ ನ ವ್ಯಾಲ್ಯೂ ಮಾಡೋದಕ್ಕೋಸ್ಕರ ಮಾರ್ಜಿನಲ್ ಕಾಸ್ಟ್ ಸಹಾಯ ಆಗುತ್ತೆ. ಹೇಗಂದ್ರೆ ಮಾರ್ಜಿನಲ್ ಕಾಸ್ಟ್ ಅಲ್ಲಿ ನಾವು ವೆಚ್ಚಗಳನ್ನ ಬೇರ್ಪಡಿಸ್ತೀವಿ. ಯಾವುದು ಸ್ಥಿರ ವೆಚ್ಚ ಫಿಕ್ಸ್ಡ್ ಕಾಸ್ಟ್, ಯಾವುದು ವೇರಿಯಬಲ್ ಕಾಸ್ಟ್ ಬದಲಾವಣೆ ವೆಚ್ಚ, ಇವುಗಳನ್ನ ಸಪರೇಟ್ ಮಾಡೋದ್ರಿಂದಾಗಿ ಅಕ್ಯುರೇಟ್ ಆಗಿ ನಮಗೆ ಇದರಿಂದ ಲಾಭ, ಇದು ಪರ್ಫಾರ್ಮೆನ್ಸ್ ಹೇಗೆ ನಡೀತಿದೆ, ವೆಚ್ಚ ಎಷ್ಟು ಆಗ್ತಾ ಇದೆ, ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಮಗೆ ವ್ಯಾಲ್ಯೂ ಸಿಗುತ್ತೆ. ಹೀಗೆ ಪರ್ಫಾರ್ಮೆನ್ಸ್ ವ್ಯಾಲ್ಯೂಯೇಷನ್ ಮಾಡೋದಕ್ಕೋಸ್ಕರ ಇದು ಅನುಕೂಲ ಆಗಿದೆ. ಇನ್ನು ಡಿಸ್ಅಡ್ವಾಂಟೇಜಸ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್, ಅನಾನುಕೂಲತೆಗಳು ಮಾರ್ಜಿನಲ್ ಕಾಸ್ಟಿಂಗ್ ನಲ್ಲಿ. Exclusion of fixed cost. Marginal costing ignores fixed cost when determining the product cost, which can lead to underestimating the total cost of production and misleading profitability analysis over the long term. ಸೊ ಮಾರ್ಜಿನಲ್ ಕಾಸ್ಟ್ ಏನ್ ಮಾಡುತ್ತೆ, ಸ್ಥಿರ ವೆಚ್ಚವನ್ನ ಕಡೆಗಣಿಸುತ್ತೆ. ಏನ್ ಮಾಡುವಾಗ ಅಂದ್ರೆ ತನ್ನ ಕ್ಯಾಲ್ಕುಲೇಷನ್ಸ್ ನ ಮಾಡುವಾಗ. ಸೊ ಇದರಿಂದಾಗಿ ಏನಾಗುತ್ತೆ, ಪ್ರಾಡಕ್ಟ್ ನ ನಿಜವಾದ ವೆಚ್ಚ ಮತ್ತು ಆ ಕಂಡುಹಿಡಿದಿರುವಂತಹ ವೆಚ್ಚದ ನಡುವೆ ವ್ಯತ್ಯಾಸ ಉಂಟಾಗುತ್ತೆ. ಇದರಿಂದ ಕಂಪನಿಗೆ ನಷ್ಟವಾಗುವಂತ ಸಾಧ್ಯತೆ ಇರುತ್ತೆ. ಲಾಂಗ್ ಟರ್ಮ್ ನಲ್ಲಿ ಫಿಕ್ಸ್ಡ್ ಕಾಸ್ಟ್ ಸ್ಥಿರವಾಗಿರೋದಿಲ್ಲ, ಅವು ಕೂಡ ಬದಲಾವಣೆ ಆಗುತ್ತೆ, ಅದನ್ನ ಇದು ಕಡೆಗಣಿಸುತ್ತೆ. Inapplicability for external reporting. Since marginal costing does not conform to generally accepted accounting principles or international financing reporting standards, it cannot be used for external financial reporting. ಸೊ ಈಗ ನಾವೇನಾದ್ರೂ ಕಂಪ್ನಿಗೆ ಸಾಲ ಬೇಕಂದ್ರೆ, ಹೊರಗಡೆಯಿಂದ ನಾವು ಹಣವನ್ನು ಪಡಿಬೇಕಂದ್ರೆ, ಹೊರಗಡೆ ಏನಾದ್ರೂ ರಿಪೋರ್ಟ್ಗಳನ್ನ ಸಬ್ಮಿಟ್ ಮಾಡ್ಬೇಕಂದ್ರೆ ಮಾರ್ಜಿನಲ್ ಕಾಸ್ಟ್ ನ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ರೂಲ್ಸ್ ನ ಫಾಲೋ ಮಾಡೋದಿಲ್ಲ. ಇದು ಯಾವುದೇ ರೀತಿ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ರೂಲ್ಸ್ ನು ಫಾಲೋ ಮಾಡೋದಿಲ್ಲ. ಆದ್ರಿಂದ ಇದನ್ನ ಇನ್ಅಪ್ಲಿಕಬಿಲಿಟಿ ಅಂತ ಕರಿತೇವೆ. ಶಾರ್ಟ್ ಟರ್ಮ್ ಫೋಕಸ್. The method focuses primarily on short-term decision making and may not provide a comprehensive view for long-term strategic planning where fixed cost play a significant role. ಸೊ ಇದು ಶಾರ್ಟ್ ಟರ್ಮ್ ಫೋಕಸ್ ಮಾಡುತ್ತೆ, ಅಲ್ಪಾವಧಿಗೆ ಮಾತ್ರ ಸೀಮಿತವಾಗಿದೆ. ದೀರ್ಘಾವಧಿಯಲ್ಲಿ ಕಂಪನಿಗೆ ಬೇಕಾದಂತ ಅನುಕೂಲತೆಗಳನ್ನ ಇದು ಮಾಡಿಕೊಡೋದಿಲ್ಲ. ಆದ್ರಿಂದ ಇದು ಕೇವಲ ಶಾರ್ಟ್ ಟರ್ಮ್ ಅಷ್ಟೇ ಯೂಸ್ ಆಗುತ್ತೆ, ಅಲ್ಪಾವಧಿಗೆ ಮಾತ್ರ ಯೂಸ್ ಆಗುತ್ತೆ. ಮಿಸ್ಲೀಡಿಂಗ್ ಪ್ರಾಫಿಟಬಿಲಿಟಿ. when fixed costs are substantially, marginal costing can give a distorted view of a product profitability, particularly in business with high fixed cost and relatively low variable cost.
ಸೊ ಇದರಲ್ಲಿರುವಂತಹ ಪ್ರಾಫಿಟ್ ಏನಿರುತ್ತೆ ನಿಜವಾದ ಅಕ್ಯುರೇಟ್ ಅಮೌಂಟ್ ಇರೋದಿಲ್ಲ. ಯಾಕಂದ್ರೆ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯೇಬಲ್ ಕಾಸ್ಟ್ ಬದಲಾವಣೆ ಆಗುತ್ತೆ ಡೇ ಬೈ ಡೇ ಅಥವಾ ನೇಚರ್ಗೆ ರಿಲೇಟೆಡ್. ಸೊ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂಸ್ ಪ್ರೈಸ್ ನಿಂದಾಗಿ ಕಾಸ್ಟ್ ಗಳ ಬೆಲೆ ಬದಲಾವಣೆ ಆಗುತ್ತೆ. ಆದರೆ ಪ್ರಾಫಿಟ್ ನಾವು ಕಂಡುಹಿಡಿಯುವಾಗ ಒಂದೇ ಬೆಲೆನ ತೆಗೆದುಕೊಳ್ಳೋದ್ರಿಂದಾಗಿ ವೆಚ್ಚಗಳನ್ನ ಒಂದೇ ರೀತಿಯಾಗಿ ಬರೆಯೋದ್ರಿಂದಾಗಿ ಇದು ಪ್ರಾಫಿಟ್ ನ ಮಿಸ್ ಲೀಡ್ ಮಾಡುತ್ತೆ, ತಪ್ಪು ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ನಿಜವಾಗ್ಲೂ ಅದು ತೋರಿಸಿದಷ್ಟು ಪ್ರಾಫಿಟ್ ಆಗಿರೋದಿಲ್ಲ. ನಾಟ್ ಸೂಟೇಬಲ್ ಫಾರ್ ಆಲ್ ಇಂಡಸ್ಟ್ರೀಸ್. An industry where fixed costs are a major part of the total cost, marginal costing may not provide a realistic view of cost behavior and profitability. ಸೊ ಖರ್ಚು ಮತ್ತು ಲಾಭದ ನಡುವಿನ ಸಂಬಂಧವನ್ನ ಸರಿಯಾಗಿ ಇದು ತಿಳಿಸೋದಿಲ್ಲ, ನಿಜವಾದ ಮಾಹಿತಿಯನ್ನ ಕೊಡೋದಿಲ್ಲ. ಇವಿಷ್ಟು ಡಿಸ್ಅಡ್ವಾಂಟೇಜಸ್. ಸೊ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ 10 ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಯೊಂದಿಗೆ ಸಿಗೋಣ. ಧನ್ಯವಾದಗಳು.